ಕ್ರಿಸ್ತರಲ್ಲಿ ಬರಬೇಕಾದ್ರೆ ನಾವು ಏನು ಕೇರ ಫುಟ್ಪಾತ್ ಆಗಿದ್ವಿ, ಚಪ್ಪಲಿ ಇರಲಿಲ್ಲ, ಶೂ ಇರಲಿಲ್ಲ, ಒಂದು ವಸ್ತು ಇರಲಿಲ್ಲ, ಬಾಡಿಗೆ ಮನೆ ಕಟ್ಟಕ್ಕೆ ಮನೆ ಬಾಡಿಗೆ ಕಟ್ಟಕ್ಕೆ ಕಾಸು ಇರ್ತಿರ್ಲಿಲ್ಲ ಮಕ್ಕಳೇ. ಅಷ್ಟು ನಾವು ಕಣ್ಣೀರ್ಲಿದ್ವಿ ಅಲ್ವಾ? ಅದೇ ದೇವರಲ್ಲಿ ಬಂದ ಮೇಲೆ ನಮ್ಗೊಂದು ಕಾರ್ ಕೊಟ್ಟಿದ್ದಾರೆ, ಮಕ್ಕಳು ಕೊಟ್ಟಿದ್ದಾರೆ. ರೂಮ್ ಒಳಗೆ ಹೋಗಿದ ತಕ್ಷಣ ಎ ಸಿ ಆನ್ ಆಗಿದ್ದಷ್ಟೇ ಎ ಸಿ ಆನ್ ಆಗತ್ತೆ. ಅಡುಗೆ ಮನೆಗೆ ಬಂದ ತಕ್ಷಣ ಮೈಕ್ರೋವನ್, ಫುಡ್ ರೆಡಿ ಇದೆ, ಎಲ್ಲ ರೆಡಿ ಕೊಟ್ಟಿದ್ದಾರೆ. ಇದೆಲ್ಲ ಎಲ್ಲಿಂದ ಬಂತು ಮಗಳೇ? ಅಪ್ಪನ ಕೃಪೆ. ಒಂದೊಂದು ಬಾರಿ ತಟ್ಟೆಗೆ ಊಟ ಬರಬೇಕಾದ್ರೆ ನನ್ನ ಬಡತನದ ದಿನಗಳನ್ನ ನೆನೆಸ್ಕೊಳ್ತೀನಿ. ಅಪ್ಪ, ಈ ಊಟಕ್ಕಾಗಿ ಎಷ್ಟು ದಿನ ನಾನು ಭಿಕ್ಷೆ ಬೇಡದೆ, ಒಂದೊತ್ತು ನನಗೆ ಊಟ ಇರಲಿಲ್ಲ ಸ್ವಾಮಿ, ಈ ಊಟ ನೀನು ಕೊಟ್ಟಿದ್ಯಪ್ಪ ಅಂತ ಹೇಳಿದ್ರೆ ಅಪ್ಪನಿಗೆ ಮುತ್ತು ಕೊಟ್ಟು ಊಟ ಮಾಡೋಕ್ಕೆ ಮನಸ್ಸು ಬರಲ್ಲ, ಊಟ ತಿನ್ನಕ್ಕಾಗಲ್ಲ. ಅದೇ ಊಟ ತಿಂತೀನಿ. ಒಂದು ಕಾಲದಲ್ಲಿ ಊಟ ಬೇಕು ಅಂತ, ಅದೇ ಇವತ್ತು ಊಟ ಇದೆ, ಊಟ ತಿನ್ನಕ್ಕಾಗ್ತಾ ಇಲ್ಲ. ಯಾಕಂದ್ರೆ ಊಟಕ್ಕಿಂತ ಉಡುಪಿಗಿಂತ ಆತ ಪ್ರೀತಿ ನಮಗೆ ದೊಡ್ಡದಾಗಿ ಹೊರಟೋಯ್ತು. ಅದಕ್ಕೆ ಇವತ್ತು ಮಮ್ಮಿ ಡ್ಯಾಡಿನ ಹೋಗಿ ನೋಯಿಸ್ಬೇಡಿ. ಅವ್ರಿಗೆ ಏನು ಕೊಡಿಸ್ಬಿಟ್ಟಿದ್ಯಾ, ಏನು ಮಾಡ್ಬಿಟ್ಟೆ ಮಾ, ನೀನು ಏನು ಮಾಡ್ಬಿಟ್ಟೆ ನೀನು ಮಾ. ಅವನಿನ್ನ ಗರ್ಭ ನಿಮ್ಮನ್ನ ಒತ್ಕೊಂಡು ಕೈ ಹಿಡ್ಕೊಂಡು ನೀವು ಅಡ್ಮಿಟ್ ಆದಾಗ ರಾತ್ರಿ ಆಗಲು ನಿಂತ್ಕೊಂಡು ಆ ಮಗು ಬೇಕಪ್ಪ, ಆ ಮಗುನ ರಕ್ಷಿಸಂತೇಳಿ ಬೇಡಿತಾರೆ ಮಕ್ಕಳೇ. ಇವತ್ತು ನೀವು ಅವ್ರ ಹೆಗಲ್ಗಿಂತ ದೊಡ್ಡದಾಗಿ ಬೆಳೆದು ಬಿಟ್ಟಿದ್ದೀರಾ. ದಟ್ ಡಸಂಟ್ ಮೀನ್ ಯು ಆರ್ ಬಿಕಮ್ ಮೋರ್ ಗ್ರೇಟರ್ ದನ್ ಯುವರ್ ಮದರ್ ಆರ್ ಫಾದರ್. ಅದು ಏನು ಅರ್ಥ? ನಿನ್ನ ಮಮ್ಮಿಗಿಂತ ತಂದೆಗಿಂತ ನೀನು ದೊಡ್ಡವಳು ಆಗ್ಬಿಟ್ಟೆ, ದೊಡ್ಡವನ ಆಗ್ಬಿಟ್ಟೆ ಅಂತೇಳಿ ಜಂಬ ಪಡಬೇಡ. ನೀನೊಂದು ದಿನ ಮತ್ತೆ ಮುದುಕಿ ಆಗ್ತೀಯ, ನೀನೊಂದು ದಿನ ಮುದುಕ ಆಗ್ತೀಯ. ನೀನು ಅಳೆಯೋ ಅಳತೆಯಿಂದಲೇ ನಿನ್ನ ಮಕ್ಕಳು ನಿನಗೆ ಅಳಿತಾರೆ. ಅದಕ್ಕೆ ಭಾಗ್ಯವಾದ ತಂದೆ, ಭಾಗ್ಯವಾದ ತಾಯಿ ಇರಬೇಕಾದ್ರೆ ಅವ್ರ ಆಶೀರ್ವಾದ ತಗೊಳ್ಳಿ.